ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಅಂದರೆ ಅವರ ನಿವೃತ್ತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿ ನೋಡಿ ಸ್ನೇಹಿತರೆ. ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಇದು. ನೋಡಿ, ಇದೇ 31ನೇ ತಾರೀಕು ಈ ಆದೇಶವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸಿರ್ತಕ್ಕಂಥದ್ದು. ಸೊ ಏನಪ್ಪ ಮಾಹಿತಿ ಇದೆ ಅಂತಂದರೆ ನೋಡಿ, ವಾರ್ಷಿಕ ವೇತನ ಬಡ್ತಿಗೆ ಒಂದು ದಿನ ಹಿಂದೆ ವಯೋನಿವೃತ್ತಿ ಹೊಂದುವ ಅಧಿಕಾರಿ ಮತ್ತು ನೌಕರರಿಗೆ ಪಿಂಚಣಿ ನಿಗದಿಪಡಿಸುವ ಉದ್ದೇಶಕ್ಕೆ ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮಂಜೂರು ಮಾಡುವ ಬಗ್ಗೆ ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಸೊ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೋಡಿ, ವರ್ಷದಲ್ಲಿ 2 ಬಾರಿ ಈಗ ನೌಕರರಿಗೆ ಒಂದು ವೇತನ ಬಡ್ತಿಯನ್ನು ಮಂಜೂರು ಮಾಡ್ತಾ ಇದೆ. ಸೊ ಆ ದಿನದ ಹಿಂದಿನ ದಿನ ಒಬ್ಬ ನೌಕರ ಅಥವಾ ಅಧಿಕಾರಿ ನಿವೃತ್ತಿಯನ್ನು ಹೊಂದಿದರೆ ಏನು ಮಾಡಬೇಕು, ಅದ್ರ ಬಗ್ಗೆ ಒಂದು ಬಹಳ ಮುಖ್ಯವಾದ ಮಾಹಿತಿ ಇದರಲ್ಲಿದೆ ನೋಡಿ. ಕೇಂದ್ರ ಸರ್ಕಾರ ಮತ್ತು ನ್ಯಾಯಾಲಯ ಹೊರಡಿಸಿರ್ತಕ್ಕಂಥ ತೀರ್ಪಿನ ಅನ್ವಯ ಈ ಮಾಹಿತಿಯನ್ನು ಈಗ ನೌಕರರ ಸಂಘದಿಂದ ಒದಗಿಸಲಾಗಿದೆ ನೋಡಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ವಾರ್ಷಿಕ ವೇತನ ಬಡ್ತಿಗಳನ್ನು ಪ್ರತಿ ವರ್ಷ ಜನವರಿ ಮತ್ತು ಜುಲೈ ಮಾಹೆಯಲ್ಲಿ ನೀಡಲಾಗ್ತಾ ಇದೆ ನೋಡಿ. ವರ್ಷದಲ್ಲಿ 2 ಬಾರಿಯಲ್ಲಿ ನೀಡಲಾಗ್ತಾ ಇದೆ. ಅಂದರೆ ಉದಾಹರಣೆಗೆ ನೋಡಿ, ರಾಜ್ಯ ಸರ್ಕಾರದ ಯಾವುದೇ ಒಬ್ಬ ಅಧಿಕಾರಿ ಮತ್ತು ನೌಕರನಿಗೆ ಜುಲೈ 1ರಂದು ವಾರ್ಷಿಕ ವೇತನ ಬಡ್ತಿ ಇದ್ದು ಜೂನ್ 30ರಂದು ಆ ವ್ಯಕ್ತಿ ನಿವೃತ್ತಿ ಹೊಂದಿದರೆ, ಹಾಗೂ ಜನವರಿ 1ರಂದು ವಾರ್ಷಿಕ ವೇತನ ಬಡ್ತಿ ಇದ್ದು ಡಿಸೆಂಬರ್ 31ರಂದು ನಿವೃತ್ತಿ ಹೊಂದಿದರೆ ಅಂತಹ ಅಧಿಕಾರಿ ಮತ್ತು ನೌಕರನಿಗೆ ಒಂದು ವಾರ್ಷಿಕ ವೇತನ ಬಡ್ತಿ ನಷ್ಟವಾಗಲಿದೆ. ಅಲ್ಲದೆ 365 ದಿನಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಲಿದ್ದಾರೆ. ಈ ಸಂಬಂಧವಾಗಿ ಸರ್ಕಾರಿ ನೌಕರರಿಂದ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿರುವ ಮಾನ್ಯ ಮದ್ರಾಸ್ ಉಚ್ಚ ನ್ಯಾಯಾಲಯ ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯಗಳು ನೀಡಿರ್ತಕ್ಕಂಥ ತೀರ್ಪನ್ನು ಆಧರಿಸಿ ಉಲ್ಲೇಖದಂತೆ ಭಾರತ ಸರ್ಕಾರವು ನೋಡಿ, ಜುಲೈ 1 ಮತ್ತು ಜನವರಿ 1ರಂದು ವಾರ್ಷಿಕ ವೇತನ ಬಡ್ತಿಗೆ ಅರ್ಹರಿದ್ದು ಜೂನ್ 30 ಮತ್ತು ಡಿಸೆಂಬರ್ 31ರಂದು ನಿವೃತ್ತಿ ಹೊಂದುವ ಕೇಂದ್ರ ಸರ್ಕಾರದ ಅಧಿಕಾರಿ ಮತ್ತು ನೌಕರರಿಗೆ ಪಿಂಚಣಿ ನಿಗದಿಪಡಿಸಲು ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ನೀಡಿ ಆದೇಶವನ್ನು ಹೊರಡಿಸಿದೆ. ಸೊ ಇದು ಕೇಂದ್ರ ಸರ್ಕಾರದ ನೌಕರರಿಗೆ ಆದೇಶವನ್ನು ಹೊರಡಿಸಿರ್ತಕ್ಕಂಥ ಅಧಿಕೃತ ಮಾಹಿತಿ. ಇದರ ಪ್ರತಿಯನ್ನು ಜೊತೆಗೆ ಲಗತ್ತಿಸಿ ಅವರು ಕಾರ್ಯದರ್ಶಿಗಳಿಗೆ ಕಳಿಸಿರ್ತಕ್ಕಂಥದ್ದು. ಸೊ ಇದೇ ರೀತಿ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಆಗ್ತಾ ಇದ್ದಂಥ ನಷ್ಟ ಈಗ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಆಗ್ತಾ ಇದೆ ನೋಡಿ. ಈ ಅಂಶಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಭಾರತ ಸರ್ಕಾರವು ಹೊರಡಿಸಿರುವ ಆದೇಶದಂತೆ ವಾರ್ಷಿಕ ವೇತನ ಬಡ್ತಿಗೆ ಒಂದು ದಿನದ ಹಿಂದೆ ನಿವೃತ್ತರಾಗುವ, ಅಂದರೆ ಡಿಸೆಂಬರ್ 31 ಮತ್ತು ಜೂನ್ 30ರಂದು ನಿವೃತ್ತವಾಗುವ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿ ನಿಗದಿಪಡಿಸುವ ಉದ್ದೇಶಕ್ಕಾಗಿ ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮಂಜೂರು ಮಾಡಿ ವೇತನ ಪರಿಷ್ಕರಣೆ ಮಾಡಲು ಆದೇಶ ಹೊರಡಿಸುವಂತೆ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ತಮ್ಮಲ್ಲಿ ಕೋರಿದೆ. ಸೊ ರಾಜ್ಯಾಧ್ಯಕ್ಷರು CS ಷಡಾಕ್ಷರಿ ಅವರು ಈ ರೀತಿ ಒಂದು ಮನವಿಯನ್ನು ಮಾಡಿ ಈಗ ಒಂದು ಪತ್ರವನ್ನು ಬರೆದಿದ್ದಾರೆ ಸ್ನೇಹಿತರೆ. ಇದು ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿರ್ತಕ್ಕಂಥ ನೋಡಿ ಪತ್ರ ಆಗಿದೆ. ಸೊ ಈಗ ಕ್ಲಿಯರಾಗಿ ಹೇಳ್ತಕ್ಕಂಥದ್ದು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಸೊ ವಾರ್ಷಿಕ ವೇತನ ಬಡ್ತಿಗೆ ಸಂಬಂಧಪಟ್ಟಂತೆ ಅದರ ಹಿಂದಿನ ದಿನ ನಿವೃತ್ತಿ ಆಗ್ತಕ್ಕಂಥ ನೌಕರರಿಗೆ ಯಾವುದೇ ರೀತಿಯ ಪಿಂಚಣಿ ಲೆಕ್ಕಾಚಾರಕ್ಕೆ ತೊಂದರೆ ಆಗದೇ ಇರುವ ಹಾಗೆ ಒಂದು ಕಾಲ್ಪನಿಕವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮಂಜೂರು ಮಾಡಲಿಕ್ಕೆ ಈಗ ತಯಾರಿಯನ್ನು ಮಾಡಲಾಗಿದೆ ಸ್ನೇಹಿತರೆ. ಸೊ ಅದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.